ಅವಳೇ ನಿಧಾನಕ್ಕೆ ಯೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬರಲಿ. ನಾನೇನು ಬರ್ತೀನಿ 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 ಅಜ್ಜಿ. ಆಯ್ತಪ್ಪ. ಈ ಪೂಜಾರಿ ಸಾಮಾನ್ಯದವನಲ್ಲ, ನಮ್ಮನ್ನೇ ಯಾಮರ್ಸಕ್ಕೆ ಹೋಗ್ತಾ ಇದ್ದಾನೆ. ಅದು ಹೇಗೆ ಮದುವೆ ಮಾಡ್ತಾನೆ ನಾನು ನೋಡ್ತೀನಿ. ಅಲ್ಲಮ್ಮ, ಅದ್ ಹೇಗೆ ನೀವು ಈ ಮದುವೆ ಒಪ್ಕೊಂಡ್ರಿ ಅಂತ? ನೀ ನನಗ್ ಮೊದ್ಲು ಉತ್ತರ ಕೊಡೋ. ಶಾಸ್ತ್ರಿಗಳಿಗೂ ರಾಧಿಕಾಗೂ ನೀನ್ ಯಾಕೋ ಹಾಗ ಅವಮಾನ ಮಾಡ್ದೆ? ನೀನ್ ಯಾಕೋ ರಾಧಿಕಾ ಜಾತಿ ಬಗ್ಗೆ ಮಾತಾಡ್ದೆ? ನಿನಗೆ ಗೊತ್ತಿಲ್ವಾ ನಾವ್ ಯಾವಾಗೂ ಜಾತಿ ಭೇದ ಮಾಡಲ್ಲ ಅಂತ? ಐವತ್ತು ವರ್ಷದ ಹಿಂದೆನೆ ನಿಮ್ ತಂದೆ ಧರ್ಮಾಧಿಕಾರಿಯಾಗಿರುವಾಗ್ಲೇ ಅಂತರ್ಜಾತಿ ವಿವಾಹ ಮಾಡಿದ್ರು. ಅಂತದ್ರಲ್ಲಿ ಆ ಮಹಾನುಭಾವರ ಹೆಸರೆತ್ತಿ ನೀನ್ ತುಂಬಾ ಕೀಳಾಗಿ ವರ್ತಿಸ್ದೆ. ನಾನ್ ಇದನ್ನ ನಿನಗೆ ಅಲ್ಲೇ ಹೇಳ್ಬೋದಾಗಿತ್ತು. ಆದ್ರೆ ಕತ್ತೆ ಓದಿತು ಅಂತ ನಾವು ಕತ್ತೆಗೊದ್ರೆ ಕತ್ತೆಗೂ ನಮಗೂ ಇರೋ ವ್ಯತ್ಯಾಸ ಏನೋ? ಅಲ್ಲಮ್ಮ, ಅದು ಮುಚ್ಚೋ ಬಾಯ್. ಇನ್ನೊಂದ್ಸಾರಿ ಹೀಗೆ ಶಾಸ್ತ್ರಿಗಳ ಬಗ್ಗೆ ನೀನ್ ಮಾತಾಡ್ಕೂಡ್ದು. ಅವರು ತಿಳುವಳಿಕೆ ಇರೋರು. ಅವರು ಸತ್ಯ ನಿಷ್ಠೆಗೆ ಹೆದರಿ ಸಮಾಜ ಕೂಡ ಅವ್ರಿಗೆ ಗೌರವ ಕೊಡುತ್ತೆ. ಅದು ಅಲ್ಲದೆ ಅವ್ರು ನಮ್ಮನೆ ಬೀಗ್ರು. ವಿಷು ಜೀವನದಲ್ಲಿ ಮತ್ತೆ ಸಂತೋಷ ಸಿಗೋ ಹಾಗೆ ಮಾಡ್ತಾ ಇದ್ದಾರೆ. ಯಾಕೋ ವಿಷು? ರಾಧಿಕಾ ಇನ್ನೂ ಮದುವೆಗೆ ಒಪ್ಪಿಲ್ಲ. ತಾನು ತನ್ನ ಅಕ್ಕನ ಅಧಿಕಾರ ಕಿತ್ಕೊಂಡಂಗಾಗುತ್ತೆ, ಅವಳು ಮೋಸ ಮಾಡ್ದಂಗಾಗುತ್ತೆ ಅಂತ ಅವಳು ಮನಸ್ಸಲ್ಲಿದೆ. ಅಲ್ಲಪ್ಪ, ಯಾವಾಗ್ಲೂ ಇನ್ನೊಬ್ರಿಗೆ ಒಳ್ಳೇದೇ ಆಗ್ಲಿ ಅಂತ ಯೋಚನೆ ಮಾಡೋಳು. ಅಂಥದ್ರಲ್ಲಿ ಸ್ವಂತ ಅಕ್ಕನ ಬಗ್ಗೆ ಯೋಚನೆ ಮಾಡದೆ ಇರ್ತಾಳ? ವಿಷು, ಸುಸ್ತಾಗಿದೆಯಾ ಅಂತ ಕಾಣುತ್ತೆ. ನೀನು ಹೋಗಿ ಮಲ್ಕೋಪ, ಬೆಳಗ್ಗೆ ಮಾತಾಡೋಣ.
ಕುಸೆ, ಯಾಕಮ್ಮ ನನ್ನ ಮೇಲೆ ಸಿಟ್ಟ ತಾಯಿ? ನಿನಗೆ ಕೊಟ್ಟ ಮಾತನ್ನ ನಾನು ಉಳಿಸ್ಕೊಳ್ಳಿಲ್ಲ ತಾಯಿ. ನೀನಾಗ ಒಪ್ಪಿಗೆ ಕೊಡೋವರೆಗೂ ನಿನ್ನ ಮದುವೆ ಬಗ್ಗೆ ನಾನು ಮಾತಾಡಲ್ಲ ಅಂತ ಹೇಳಿದ್ದೆ. ಆದ್ರೆ ಏನ್ ಮಾಡ್ಲಿ, ಮೊನ್ನೆ ಯಾಕೋ ನನ್ನ ಮನಸ್ಸೇ ಸ್ಥಿಮಿತದಲ್ಲಿರ್ಲಿಲ್ಲಮ್ಮ. ಅಲ್ಲ, ಹೆಂಡತಿ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅಳಿಯಂದ್ರಿಗೆ ತುಂಬಾ ಅವಮಾನ ಆಯಿತು. ಸಹಧರ್ಮಿಣಿ ಇಲ್ಲದೆ ಅವರು ಧಾರ್ಮಿಕ ಕಾರ್ಯಗಳನ್ನ ಮಾಡುವಂತ ಹಕ್ಕು ಕಳ್ಕೊಂಡ್ರು. ನಮ್ಮಿಂದ ಅವ್ರಿಗೆ ತುಂಬಾ ಅನ್ಯಾಯ ಆಗಿದೆ ತಾಯಿ. ಅದನ್ನ ಸರಿಪಡಿಸುವಂತ ಕುಸೆ, ಅವರ ಸಂಕಟನ ಪರಿಹರಿಸಿ ಅವ್ರಿಗೆ ಸಹಧರ್ಮಿಣಿ ಆಗೋ ಯೋಗ್ಯತೆ ಇರೋದು ನಿನಗೆ ಮಾತ್ರ. ನಾನು ತುಂಬಾ ಯೋಚನೆ ಮಾಡಿನೇ ಅಮ್ಮ ಈ ಮದುವೆ ಪ್ರಸ್ತಾಪ ಮಾಡಿದ್ದು. ಹಾಗೇನಾದ್ರೂ ನಿನಗೆ ನಾನು ಮಾಡಿದ ತಪ್ಪು ಅನ್ಸಿದ್ರೆ ಕುಸೆ, ಈ ಮದುವೆಗೆ ನೀನು ಒಪ್ಪಬೇಡ. ಈ ಮದುವೆ ಬೇಡ ಅಂತ ಹೇಳೋದಕ್ಕೆ ನಿನಗೆಲ್ಲ ಅಧಿಕಾರನೂ ಇದೆ. ಹೇಳು ಮಗಳೇ, ಏನು ಯೋಚನೆ ಮಾಡಿದ್ಯಾ? ಅವಸರ ಏನೂ ಇಲ್ಲ. ನೀನು ನಿಧಾನಕ್ಕೆ ಯೋಚನೆ ಮಾಡಿ ನೀನು ಉತ್ತರ ನಮಗೆ ತಿಳಿಸು. ಕುಸೆ, ಎಲ್ಲದಕ್ಕಿಂತ ನನಗೆ ನಿನ್ನ ಸುಖ, ನಿನ್ನ ಸಂತೋಷ, ನಿನ್ನ ನೆಮ್ಮದಿ ಮಾತ್ರ ಮುಖ್ಯ. ನಂದ, ನೀನು ಯಾವುದೇ ತೀರ್ಮಾನ ತಗೊಳ್ಳೋದಕ್ಕೂ ಮುಂಚೆ ಅಳಿಯಂದ್ರ ಬಗ್ಗೆ, ಅವರ ಸಂಸಾರದ ಬಗ್ಗೆನೂ ಯೋಚನೆ ಮಾಡಿ ನಿರ್ಧಾರಕ್ಕೆ ಬಾ. ಆಮೇಲೆ ನೀನು ಯಾವುದೇ ತೀರ್ಮಾನ ತಗೊಂಡ್ರು ಅದಕ್ಕೆ ನಾನು ಬದ್ಧ. ಸರಿನಮ್ಮ? ವಿಶು, ವಿಶು, ಆ ಕೃಷ್ಣ ಕೊನೆಗೂ ನಿನ್ನ ಆಸೆನ ಈಡೇರಿಸ್ದ. ರಾಜು, ಇನ್ಮೇಲೆ ನಮ್ಮ ಹುಡುಗನ್ನ ಹಿಡಿಯಕ್ಕಾಗಲ್ಲಪ್ಪ. ಯಾಕೆ ಹೇಳು?
ಅವನು ಪ್ರೀತಿಸಿರೋ ಹುಡುಗಿನೇ ಅವನಿಗೆ ಸಿಗ್ತಾ ಇದ್ದಾಳೆ. ವಿವೇಕಣ್ಣ ಅವ್ರು ಇವಾಗ ಭೂಮಿ ಮೇಲಿಲ್ಲ, ಫುಲ್ ಟಾಪ್ ಯಾವುದೋ ಕನ್ಸಿನ ಲೋಕದಲ್ಲಿದ್ದಾರೆ. ನಿಜ ಹೇಳಬೇಕು ಅಂದ್ರೆ ಈಗ ಬರೋಳು ಕಣೋ ನಮ್ಮನೆ ರಾಧಾರಾಣಿ. ಅಣ್ಣ, ರಾಧಿಕಾ ಇನ್ನೂ ಮದುವೆಗೆ ಒಪ್ಪಿಲ್ಲ. ಯಾಕೆ? ಅವಳು ನಿನ್ನ ಇಷ್ಟಪಡ್ತಿದ್ದಾಳೆ ತಾನೆ? ನಿಜ, ಅವಳಿಗೆ ನನ್ನ ಕಂಡ್ರೆ ತುಂಬಾ ಇಷ್ಟನೇ. ಆದ್ರೆ ನನಗಿಂತ ಅವಳಿಗೆ ಅವ್ರ ಅಕ್ಕನ ಮೇಲೆ ಪ್ರೀತಿ ಜಾಸ್ತಿ. ವಿಶಾಖ ವಾಪಸ್ ಬರಕ್ ಒಪ್ಲಿಲ್ಲ ಅಂತ ಅವಳಿಗೂ ಗೊತ್ತು ತಾನೆ? ಗೊತ್ತು. ನಾನು ಅವಳಿಗೆ ಎಲ್ಲ ಹೇಳ್ದೆ, ಆದ್ರೂ ಅವಳು ಹ್ಞೂ ಅಂತ ಹೇಳಲಿಲ್ಲ. ವಿಶಾಖನ ಬಗ್ಗೆ ತುಂಬಾ ಚಿಂತೆ ಮಾಡ್ತಿದ್ದಾಳೆ. ವಿಶು, ಆರಂಭದಿಂದನೂ ನಿನ್ ಪ್ರೀತಿಗೆ ಒಂದಲ್ಲ ಒಂದ್ ಸವಾಲು ಎದುರಾಗ್ತಾನೆ ಇತ್ತು. ಈಗ ಇದು ಅಂಥದ್ದೇ ಒಂದ್ ಸವಾಲ್ ಅನ್ಕೋ. ಅಮ್ಮ, ನೀನಾದ್ರೂ ಅಪ್ಪಂಗೆ ಹೇಳಮ್ಮ. ಅವ್ರಿಗೆ ವಿಶಾಖನ ಮೇಲೆ ಇನ್ನೂ ಕೋಪ ಹೋಗಿಲ್ಲ. ಅವ್ರು ತಗೊಂಡಿರೋ ನಿರ್ಧಾರ ಸರಿ ಅಲ್ಲ ಅಮ್ಮ. ಅಮ್ಮ, ನಮ್ಮ ಮದ್ವೆ ವಿಚಾರನ ಕೈ ಬಿಡೋದಕ್ಕೆ ಹೇಳಮ್ಮ. ನಾನು ಹೇಗೆ ಹೇಳಿ ಪುಟ್ಟ? ಆ ಸಲಹೆನ ಕೊಟ್ಟಿರೋಳು ನಾನೇ. ನೀನಾ? ನೀನೇ ವಿಶು ಹೆಂಡತಿ, ನೀನೇ ಆ ಮನೆ ಸೊಸೆ. ಆ ಅದೃಷ್ಟ ನಿನ್ನ ಹಣೆಲೆ ಬರ್ತಿದೆ ಕಂದ. ಅಕಸ್ಮಾತ್ ವಿಶಾಖ ನಾಳೆ ವಾಪಸ್ ಬಂದ್ರೆ? ನಿನಗ್ ನೆನ್ಪಿದ್ಯಾ ಮಗಳೇ, ನಿನ್ನ ವಿಶು ಮದ್ವೆ ವಿಚಾರನ ನಾನು ಅವತ್ತೇ ನಿಮ್ಮ ಅಪ್ಪಂಗೆ ಹೇಳೋದಕ್ಕೆ ಪ್ರಯತ್ನ ಪಟ್ಟೆ. ಅಕ್ಕನ ಬದಲು ತಂಗಿ ಮಂಟಪದಲ್ಲಿ ಕೂತಿದ್ಲು ಅನ್ನೋದನ್ನ ಪರೋಕ್ಷವಾಗಿ ಹೇಳ್ದೆ. ಆಗ ಅವ್ರು ಏನಂದ್ರು ಹೇಳು? ಅದು ಘೋರ ಅಪರಾಧ, ಅದಕ್ಕೆ ಪ್ರಾಯಶ್ಚಿತ್ತನೇ ಇಲ್ಲ ಅಂತಂದ್ರು. ನಾನು ಮಾಡಿದ ಅಪರಾಧಕ್ಕೆ ನಾನೀಗ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ಜೀವಂತ ಇರೋ ಮಗಳಿಗೆ ತರ್ಪಣ ಬಿಡೋದಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೇನಿದೆ ಹೇಳು? ಯಾವ ತಾಯಿಗೂ ಈ ಗತಿ ಬರಬಾರ್ದು. ನಿನಗೆ ಮಾಡಿದ ಅನ್ಯಾಯಕ್ಕೆ ನಾನು ನನ್ನ ಗಂಡನ್ ಕಳ್ಕೊತಾ ಇದ್ದೆ ಮೊನ್ನೆ. ನೀನ್ ವಿಶ್ವನ ಮದುವೆ ಆಗೋದಕ್ಕೆ ಒಪ್ಪಿದ್ರೆ ನಾನ್ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊಂಡಾಗತ್ತೆ. ಅಮ್ಮ, ಅವತ್ತಾಗಿದ್ರಲ್ಲಿ ನಿನ್ ತಪ್ಪೇನೂ ಇಲ್ಲಮ್ಮ. ಸಂದರ್ಭ ಹಾಗಿತ್ತು ಅಷ್ಟೇ. ಆದ್ರೆ ಇವತ್ತು ನನ್ನ ಸ್ವಂತ ಅಕ್ಕನ ಸೌಭಾಗ್ಯನ ನಾನು ಹೇಗಮ್ಮ ಕಿತ್ಕೊಳ್ಳಿ? ಇಲ್ಲಮ್ಮ, ನನ್ನ ಮನ್ಸು ಒಪ್ಪಲ್ಲ.
ನಾನು ವಿಶಾಖ ವಾಪಸ್ ಬರೋವರೆಗೂ ಕಾಯ್ತೀನಮ್ಮ. ಎಲ್ಲ ನನ್ನ ಹಣೆ ಬರಹ. ನನ್ ಏನ್ ಮಾಡಿದ್ರು ಸಕ್ಸಸ್ಸೇ ಆಗ್ತಿಲ್ಲ. ಯಾಕೋ ನನ್ನ ಲಕ್ಕೆ ಚೆನ್ನಾಗಿಲ್ಲ ಅಂತ ಕಾಣಿಸುತ್ತೆ. ಗುಡ್ ಮಾರ್ನಿಂಗ್ ಕ್ಯೂಟಿ. ಗುಡ್ ಮಾರ್ನಿಂಗ್ ಕ್ಯೂಟಿ. ಸ್ಟುಪಿಡ್. ಪ್ರದೀಪ್, ನಿಂಗೆ ಇಂಥ ಟೈಮಲ್ಲೂ ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತಲ್ವಾ? ಮನೆಯವರೆಲ್ಲ ವಿಶು ರಾಧಿಕನ್ ಮದ್ವೆಗೆ ತಯಾರಿ ನಡೆಸ್ತಾ ಇದ್ದಾರೆ. ನೀನ್ ನೋಡಿದ್ರೆ ಅಯ್ಯ ಅದ ಆ ಜುಜುಬಿ ಕೆಲಸದೊಳ ಬಗ್ಗೆ ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊತಾ ಇದೀಯಾ? ಬಿಟಾಕ್. ಸ್ಟಾಪ್ ಇಟ್ ಪ್ರದೀಪ್. ಅವಳನ್ನ ಮನೆ ಕೆಲ್ಸದವಳು ಅಂತ ಅನ್ಬೇಡ. ನಾಳೆ ಅವಳೇ ಈ ಮನೆ ಮಹಾರಾಣಿ ಆಗ್ತಾಳೆ. ನಾಳೆ ಅವಳು ಹೇಳಿದ ಕೆಲಸ ಎಲ್ಲಾನು ಮಾಡ್ಕೊಂಡು ಬಿದ್ದಿರ್ಬೇಕಾಗತ್ತೆ ನೀನು. ವಿಶಾಖ ಈ ಮನೆಯಿಂದ ಓಡ್ಸಕ್ಕೆ ನಾವ್ ಎಷ್ಟು ಕಷ್ಟಪಟ್ವಿ ಅಂತ ನಿಂಗೂ ಚೆನ್ನಾಗಿ ಗೊತ್ತು. ಈಗ ರಾಧಿಕಾ ವಕ್ರಿಸಿದಾಳೆ. ನಾನು ಏನೇನೋ ಕನ್ಸ್ಕೊಂಡಿದ್ದೆ, ಎಲ್ಲ ಉಲ್ಟಾ ಹೊಡಿತಿದೆ. ಆ ವಿಶಾಖಂಗೆ ನಿನ್ನ ಎದುರಿಸಿ ನಿಲ್ಲೋದಕ್ಕಾಗ್ಲಿಲ್ಲ. ಈ ರಾಧಿಕಾ ಯಾವ ಲೆಕ್ಕ? ಪ್ರದೀಪ್, ರಾಧಿಕಾ ವಿಶಾಖನ್ ಹಾಗಲ್ಲ. ವಿಶಾಖನ್ಗೆ ಮನೆ ಸಂಸಾರ ಇದ್ರ ಬಗ್ಗೆ ಯಾವ ಆಸಕ್ತಿನೂ ಇರ್ಲಿಲ್ಲ. ಈ ಮನೆ ಸೊಸೆ ಆಗೋಕೆ ಅವಳು ನಾಲಾಯಕ ಆಗಿದ್ಲು. ವಿಶುಕ್ಕೂ ವಿಶಾಖನ್ ಬಗ್ಗೆ ಅಷ್ಟಕ್ಕಷ್ಟೇ. ಆದ್ರೆ ರಾಧಿಕಾ ಹಾಗಲ್ಲ. ಧರ್ಮಾಧಿಕಾರಿ ಹೆಂಡತಿ ಆಗೋಕೆ ಹೇಳ್ ಮಾಡ್ಸಾಗಿದ್ದಾಳೆ. ಇದರಿಂದ ನಿನ್ಗೇನ್ ಎಫೆಕ್ಟ್ ಆಗುತ್ತೆ ಗೊತ್ತಾ? ನನಗೇನು ಆಗಲ್ಲ. ಇಡಿಯಟ್. ನಿನ್ಗೆ ಈ ಜನ್ಮದಲ್ಲಿ ಧರ್ಮಾಧಿಕಾರಿ ಪಟ್ಟ ಸಿಗಲ್ಲ. ಒಂದ್ ವಿಷಯ ತಿಳ್ಕೊ, ನಿಮ್ಮ ಅಪ್ಪಂಗೆ ಈ ಮನೆಯಲ್ಲಿ ಯಾವ ಆಸ್ತಿನೂ ಸಿಗಲ್ಲ. ವಿಶು ಬಿಟ್ರೆ ನಮ್ ಟ್ರಸ್ಟ್ ನ ನಡ್ಸೋಕೆ ಯಾರಿಗೂ ಯೋಗ್ಯತೆ ಇಲ್ಲ ಅಂತ ಆಗುತ್ತೆ. ಅದ್ ನೀನು ಜಾಬ್ಲೆಸ್ ಆಗಿ ಬೀದಿಗೆ ಬೀಳ್ತೀಯ. ರಾಧಿಕಾ ಈ ಮನೆ ಉತ್ತರಾಧಿಕಾರಿಗೆ ತಾಯಿ ಆಗ್ತಾಳೆ. ಆಗ ಇಡೀ ಮನೆ ಅಧಿಕಾರ ರಾಧಾರಾಣಿಗೆ ಸೇರುತ್ತೆ. ನಾವೆಲ್ಲರೂ ಅವಳ ಮುಂದೆ ತಲೆ ತಗ್ಸ್ ನಿಲ್ಬೇಕು. ಸ್ಟಾಪ್ ಇಟ್. ಜಾಸ್ತಿ ಹೇಳ್ಬೇಡ. ಓಕೆ.